ಸ್ಪಂದಿಸಿದ್ರು ಜನ ಅನ್ನೋದು ಮುಖ್ಯ ಅನ್ನೋದ್ರಿಂದ ಪಂಚಮಸಾಲಿಯಲ್ಲಿನ ಡಿವೈಡ್ ಆಗಿಬಿಟ್ಟದೆ ಇವತ್ತು ಅಂತ ಅದು ಸ್ಪಷ್ಟ ಆಗ್ಯದ. ಒಂದು ಕಡೆ ಹರಿಹರದ ವಚನಾನಂದ ಶ್ರೀಗಳು, ಇನ್ನೊಂದು ಕಡೆ ನಮ್ಮ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು, ಇವೆರಡು ಪಾರ್ಟ್ ಆಗಿದ್ದರಿಂದಾಗಿ ಮೊದಲಿನ ಶಕ್ತಿ ಇವತ್ತು ಉಳಿದಿಲ್ಲ ಅನ್ನೋದು, ಅಂದರೆ ಮೊದಲ ಶಕ್ತಿ ಇವತ್ತು ಉಳಿದಿಲ್ಲ ಅನ್ನೋದು ಸ್ಪಷ್ಟ ಆಗ್ಯದ. ಹೀಗಾಗಿ ಈಗೇನಾಗಿಬಿಟ್ಟದಪ್ಪ ಅಂದ್ರೆ ಒಂದು ಕಡೆ ಯತ್ನಾಳರು, ಇನ್ನೊಂದು ಕಡೆ ವಿಜಯ್ ನಮ್ಮ ಕಾಶಪ್ಪನವರವರು ಎದುರಾಳಿಗಳಾಗಿ ಇವತ್ತು ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ನಮ್ಮ ಸತ್ಯ ಅಂತ ಮಾತಾಡ್ತಾ ಇದ್ದಾರೆ. ಇವತ್ತು ಯತ್ನಾಳರ ಪ್ರತಿ ವಾದಕರು ಕಾಶಪ್ಪನವರು ಉತ್ತರ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅದರಲ್ಲೂ ಮುಖ್ಯವಾಗಿ ಯತ್ನಾಳರ ಬಾಯ್ಬೆಳಗುತನದಿಂದಾಗಿ ಅಥವಾ ಪ್ರಚೋದನಾತ್ಮಕ ಮಾತುಗಳಿಂದಾಗಿ ಈ ಮೂಮೆಂಟ್ ಏನು ಫೇಲ್ ಆಯಿತಾ ಅನ್ನುವಂಥ ಮಾತು. ಆದರೆ ಈ ಒಂದು ವಿಷಯದಲ್ಲೇ ಸರ್ಕಾರ, ಈ ಸಲದ ಸರ್ಕಾರ ಹಿಂದಿನ ಸರ್ಕಾರಗಳಿಗಿಂತಲೂ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಿದ್ದು ಒಂದು ರೀತಿ ಸಮಾಧಾನಕರ. ಯಾಕಪ್ಪ ಅಂತಂದ್ರೆ ಅನಗತ್ಯ ಪಾಪ ನಮ್ಮ ಪಂಚಮಸಾಲಿ ಸಮುದಾಯದ ಜನ ತೊಂದರೆ ಅನುಭವಿಸೋದು ತಪ್ಪಿತು ಅಂತ. ಈ ಸಂಘರ್ಷ ರೂಪ ಪಡೋದು, ಒಂದೇನೋ ರೂಪ ಪಡ್ಕೊಂಡು ಒಂದು ಹಿಂಸಾ ರೂಪ ಪಡ್ಕೊಂಡು ಹೊಡಿತಪ್ಪ ಅಂದ್ರೆ ಇದು ಸಮಾಜ ನೆಮ್ಮದಿಗೆ ವೈರಿ ಆಗ್ತದೆ ಅಂತ ಈಗ ನಾವು ಮಾತಾಡಿದ್ವಿ ಸಹಿತ ಅದನ್ನು. ಆದರೆ ಈಗ ಇಟ್ಟಂಥ ಈ ಮಹತ್ವ ಸಹಿತ ಸುಲಭವಾಗಿ ಪಂಚಮಸಾಲಿ ನಮ್ಮ ಲಿಂಗಾಯತರು ಜೊತೆಗೆ ನಮ್ಮ ಈ ಒಂದು ಏನಪ್ಪ ಅಂತಂದರೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಇದನ್ನು ಹೌದಪ್ಪ ಸತ್ಯದ ಅನ್ನುವಂಥ ಮಾತು ಮಾತಾಡ್ತಾರೋ, ಇಲ್ಲ ನಮ್ಮಲ್ಲಿ ಬಡವರಿಗೆ ಇದು ಅನ್ಯಾಯ ಆಯ್ತಪ್ಪ ಅನ್ನುವಂಥ ಮಾತು ಮಾತಾಡ್ತಾರೋ, ಇನ್ನು ಮುಂದಿನ ದಿನದಲ್ಲಿ ಸ್ವಾಮೀಜಿಯವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಪ್ರತಿಯಾಗಿ ಇನ್ನುಳಿದ ಸ್ವಾಮಿಗಳು ಯಾವ ರೀತಿಯಾಗಿ ಒಂದು ಅದನ್ನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಸಹಿತ ಅಷ್ಟೇ ಒಂದಿಷ್ಟು ವಿಚಾರ ಮಾಡೋ ಸಂಗತಿ ಆಗ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲೂ ಸಹಿತ ಸ್ವಾಮೀಜಿಯವರು ಒಂದೊಂದು ಜಾಗ ಒಂದು ಸ್ವಾಮೀಜಿ ಒಂದು ಪಟ್ಟ ಇವತ್ತು ನೋಡ್ತಾ ಇದ್ವಿ, ನಾವು ಒಂದು ಮಠ ನೋಡ್ತಾ ಇದ್ವಿ. ಹೀಗಾಗಿ ನಮ್ಮಲ್ಲಿ ಯುನಿಟಿ ಆ ಪ್ರಮಾಣದಲ್ಲಿಲ್ಲ. ಅಂದ್ರೆ ನಮ್ಮ ಲಿಂಗಾಯತ ಯೂನಿಟಿಯಲ್ಲಿ ಯುನಿಟಿ ಇಲ್ಲ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ ಅದ. ನೋಡಿರಿ ಇಲ್ಲಿ ಪಂಚಮಸಾಲಿಯಲ್ಲಿ ಎರಡು ಭಾಗಗಳು, ಒಂದು ಕಡೆ ಹರಿಹರ ಶ್ರೀಯವರು, ಇನ್ನೊಂದು ಕಡೆ ನಮ್ಮ ಮೃತ್ಯುಂಜಯ ಶ್ರೀಯವರು, ಇವರಿಂದ ಮತ್ತು ಪೊಲಿಟಿಕಲ್ ಪಾರ್ಟಿಗಳು. ಹೀಗಾಗಿ ಒಂದು ನಿಜವಾದ ಕಾಳಜಿಯ, ಅದರಲ್ಲೂ ಪಂಚಮಸಾಲಿ ಬಡವರ ಅಲ್ಲಿ ಅದರಲ್ಲಿ ಹಿಂದುಳಿದವ್ರಿಗೆ ಒಂದು ಅನುಕೂಲ ಆಗುವಂಥ ಸನ್ನಿವೇಶದಲ್ಲ ಈ ಒಂದು ರಾಜಕೀಯ ಸ್ಟಂಟದಿಂದಾಗಿ ಅದು ತನ್ನ ಮಹತ್ವವನ್ನು ಇವತ್ತು ಕಳೆದುಕೊಂಡಿದ್ದೇನೋ ಅನ್ನುವಂಥ ಮಾತುಗಳು ಕಂಡು ಬರ್ತಾ ಇದ್ದಾವೆ. ಈಗಾಗಲೇ ಈ ದಿಶೆಯಲ್ಲೇ ಈ ನಮ್ಮ ಸ್ವಾಮೀಜಿಯವರು ದಿಟ್ಟತನದ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವ್ರ ಹಿಂದೆ ಇನ್ನು ಎಷ್ಟು ಜನ ಉಳಿತಾರೆ ಪಂಚಮಸಾಲಿಯವರು ಅನ್ನೋದು ಅಷ್ಟ ಪ್ರಶ್ನಾರ್ಹವಾಗಿದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ರಾಜ್ಯ ಮಟ್ಟದ ಒಂದು ನಮ್ಮ ಪಂಚಮಸಾಲಿ ಸಂಘಟನೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೆಲ್ಲರೂ ಕೂಡಿ ಹೋಗೋಣ, ಇದು ರಾಜಕಾರಣಿಗಳು